ಬರೋರು ಹೊಲದಲ್ಲಿ ಬದು ನಿರ್ಮಾಣ ಮಾಡಬಹುದು. ಪಂಡಿತ್ ಚನ್ನಪ್ಪ ನಾದ್ನೋಳ್ ಇವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡಬಹುದು. ಅಣ್ಣಾಮಲ್ ದೇವಾಜಿ ಕುಲಕರ್ಣಿ ಇವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡಬಹುದು. ಅಕ್ಷತಾ ಸತೀಶ್ ಕುಲಕರ್ಣಿ ಇವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡಬಹುದು. ರಮೇಶ್ ಮೈಪತರಾವ್ ಪಾಟೀಲ್ ಇವರ ಹೊಲದಲ್ಲಿ ಕೃಷಿ ಹೊಂಡ ಮಾಡಬಹುದು. ಗಣಪತಿ ಲಕ್ಷ್ಮಣ್ ಪೂಜಾರಿ ಇವರ ಹೊಲದಲ್ಲಿ ದನಗಳ ಶೆಡ್ ಮಾಡಬಹುದು. ಶಿವಪ್ಪ ದರಪ್ಪ ಅಡವಿ ಇವರ ಹೊಲದಲ್ಲಿ ಕೃಷಿ ಹೊಂಡ ಮಾಡಬಹುದು. ಭೀಮಣ್ಣ ಸಿದ್ದಪ್ಪ ಅಡವಿ ಇವರ ಹೊಲದಲ್ಲಿ ದನಗಳ ಶೆಡ್ ನಿರ್ಮಾಣ. ಮಾಳಪ್ಪ ಬೀರಪ್ಪ ಅಡವಿ ಇವರ ಹೊಲದಲ್ಲಿ ದನಗಳ ಶೆಡ್ ನಿರ್ಮಾಣ. ಜಕಪ್ಪ ರಾಯಪ್ಪ ತಗಣಿ ಇವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡಬಹುದು. ಈರಣ್ಣ ಶಂಭುರಾಮ್ ಮಧುವಾಯಿ ಇವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡಬಹುದು. ಬಾಬು ರಾಚಪ್ಪ ಮಧುವಾಯಿ ಇವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ. ಅಮೃತಗೌಡ ಪಾಟೀಲ್ ಇವರ ಹೊಲದಲ್ಲಿ ಕೃಷಿ ಹೊಂಡ. ಸಂಗನಗೌಡ ಪಾಟೀಲ್ ಇವರ ಹೊಲದಲ್ಲಿ ದನಗಳ ಶೆಡ್. ತಾಂಬಾಳ ಮಕಾನ್ ಕದ್ದೆ ನೋಡ್ರಿ, ಅಲ್ಲಿ ಬಂದು ಹೆಸರು ಓದಾಯ್ತು ನೋಡ್ರಿ. ಶೇಖ್ ಸಾಬ್ ಮುಲ್ಲಾ ಹೊಲದಲ್ಲಿ ದನಗಳ ಶೆಡ್. ಚೆನ್ನೈ ಔಟಿ ಇವರ ಹೊಲದಲ್ಲಿ ಕೃಷಿ ಹೊಂಡ. ರೇವಣ್ಣ ನಿಂಗಪ್ಪ ಪರಮಾಣ ಇವರ ಹೊಲದಲ್ಲಿ ದನಗಳ ಶೆಡ್. ಶಿವಶಂಕರ್ ಶರಣಪ್ಪ ಗೋಟಾಳ್ ಇವರ ಹೊಲದಲ್ಲಿ ಕೃಷಿ ಹೊಂಡ. ಇಸಾಕ್ ಜಾಲೆಗಾರ್ ಇವರ ಮನೆ ಅಂಗಡಿಯಿಂದ ಅಲ್ಲಾಬಾಕ್ಷ ಮಂಗಳವೇಡೆ ಮನೆಯವರೆಗೆ ಚರಂಡಿ ನಿರ್ಮಾಣ. ಸೈಫನ್ ಪೀರ್ ಸಾಬ್ ಮುಲ್ಲಾ ಇವರ ಹೊಲದಲ್ಲಿ ದನಗಳ ಶೆಡ್. ಬಾದ್ಶಾ ಪೀರ್ ಸಾಬ್ ಮುಲ್ಲಾ ಇವರ ಹೊಲದಲ್ಲಿ ಕೃಷಿ ಹೊಂಡ. ತ್ರಿಮೂರ್ತಿ ನಾಟಿಕಾರ್ ಇವರ ಹೊಲದಲ್ಲಿ ಕೃಷಿ ಹೊಂಡ. ಸೈಫನ್ ಸಾಬ್ ಮುಲ್ಲಾ ಇವರ ಹೊಲದಲ್ಲಿ ಕೃಷಿ ಹೊಂಡ. ಮುಮ್ತಾಜ್ ಮಂಗಳವೇಡೆ ಹೊಲದಲ್ಲಿ ಬದು ನಿರ್ಮಾಣ. ಅಬ್ದುಲ್ ಗನಿ ಅವರಾದಿ ಇವರ ಹೊಲದಲ್ಲಿ ಬದು ನಿರ್ಮಾಣ. ಗಾಲಿಬ್ ಮುಲ್ಲಾ ಇವರ ಹೊಲದಲ್ಲಿ ಬದು ನಿರ್ಮಾಣ. ದಾವಲ್ ಸಾಬ್ ಕಾಟಿಕ್ ಇವರ ಹೊಲದಲ್ಲಿ ಕೃಷಿ ಹೊಂಡ. ಮಲ್ಲಪ್ಪ ಭರಮಣ್ಣ ಇವರ ಹೊಲದಲ್ಲಿ ದನಗಳ ಶೆಡ್ಡ. ಮತ್ತೆ ಯಾವ ಬರ್ತವ್ರದ್ದು ಹೇಳಿ.